ಈ ಪಕ್ಕದ ಮನೆ ಡಾಕ್ಟ್ರು ಬಂದಿದ್ರಮ್ಮ, ಅವ್ರ ಸೀರೆ ಕುಚ್ಚು ಕಟ್ಟಾಯ್ತಾ ಅಂತ ಕೇಳ್ತಾ ಇದ್ರು. ಅಯ್ಯೋ ಅದೆಲ್ಲಿ ಇವಾಗ ಆಗುತ್ತೆ ಅತ್ತೆ, ಇನ್ನು 2 ದಿನ ಬೇಕು. ನೀವಿನ್ನೂ ಹೂ ಕಟ್ಟೋದು ಮುಗಿಸಿಲ್ವಾ? ಎಷ್ಟೊಂದು ಕೆಲಸ ಇದೆ, ಬಟ್ಟೆ ಬೇರೆ ಇಲ್ಲೇ ಇದೆ. ಅಯ್ಯೋ ಹಾಲಿಟ್ಟಿದ್ದೀನಿ. ವಾಟ್ ಆಲ್ರೆಡಿ ಮನೇಲಿ ಏನಾದರೂ ಸ್ಪೆಷಲ್ಲಾ? ಮದರ್ ಇಂಡಿಯಾ ಬೆಜ್ಜಾನ್ ಓಡಾಡ್ತಾಳೆ ಅಲ್ವಾ? ಮತ್ತೆ ಇವತ್ತು ನಮ್ಮ ದಿವ್ಯನ ಅತ್ತೆ ಜಮ್ಕಾನ ಮೇಲೆ ಹಾಕಿದ್ದೀನಿ ಅಂದ್ರಲ್ಲ, ತಗೊಂಬಂದ್ರ? ಹೌದು ಕಣೆ, ತರೋದು ಮತ್ತೆ. ಸತ್ಯ, ನಿಂಗೇನು ಕೆಲಸ ಇವತ್ತು? ಏನಿಲ್ಲಮ್ಮ, ಗ್ಯಾರೇಜಲ್ಲಿ ಒಂದು 3 ಗಾಡಿ ಡೆಲಿವರಿ ಕೊಡೋದಿದೆ ಅಷ್ಟೇ. ಸರಿ ಸರಿ, ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬ. ಏನ? ನಾನು ಬ್ಯಾಂಕ್ಗ? ವಾಟ್ ಮದರ್ ಇಂಡಿಯಾ, ಯಾವತ್ತೂ ಇಲ್ದಂಗೆ ಇವತ್ತು ನನಗೆ ಬ್ಯಾಂಕ್ ಹೋಗೋಕೆ ಹೇಳ್ತಿದ್ಯಾ? ಪ್ರತಿ ಸತಿ ನೀನೇ ತಾನೇ ಹೋಗ್ತಿದ್ದೆ. ಇವತ್ತು ಮನೇಲಿ ಬೆಟ್ಟದಷ್ಟು ಕೆಲಸ ಇದೆ ಕಣೆ. ಯಾಕೆ, ನೀನು ಹೋಗಿ ತಂದರೆ ಕರ್ಗೋಗ್ಬಿಡ್ತೀಯಾ? ಹಾಗೇನಿಲ್ಲ, ಮನೇಲಿ ಬೇರೆ ಬೇಜಾನ್ ಕೆಲಸ ಇದೆ ಅಂತಿದ್ಯಾ. ದುಡ್ಡು ತರಕ್ ಬ್ಯಾಂಕಿಗೆ ಏನಕ್ಕೆ ಹೋಗ್ಬೇಕು? ATM ಕೊಡು, ಇಲ್ಲೇ ತರ್ತೀನಿ, ಬಂದು ನಿನ್ಗೆ ಹೆಲ್ಪು ಮಾಡ್ತೀನಿ. ಸರಿನಾ ಗಿರಿಜಮ್ಮ? ಬೇಕಾಗಿಲ್ಲ ಕಣೆ, ATM ಕಾರ್ಡು ಎಲ್ಲೋ ಇಟ್ಬಿಟ್ಟಿದ್ದೀನಿ. ನೀನು ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬಂದ್ರೆ ಅದೇ ನೀನು ನನಗೆ ಮಾಡೋ ದೊಡ್ಡ ಸಹಾಯ. ಮತ್ತಲ್ಲಿ ಹೋದೆ, ತುಂಬ ರಶ್ ಇತ್ತು ಅಂತ ಹಾಗೆ ಬಂದ್ಬಿಡ್ಬೇಡ. ಕ್ಯೂವಲ್ಲಿ ನಿಂತು ಕಾದ್ ಬಿಟ್ಟು ನೀನು ದುಡ್ಡು ತರಲೇಬೇಕು. ಏನು? ನಾನು ಕ್ಯೂನಲ್ಲಿ ನಿಂತು ದುಡ್ಡು ತರ್ಬೇಕಾ? ಇದು ನನ್ನ ಕ್ಯಾರೆಕ್ಟ್ರೇ ಅಲ್ವೇ? ಆದ್ರೂ ಅಷ್ಟೊಂದು ದುಡ್ಡು ಏನಕ್ಕೆ ಬೇಕೀಗ? ಏನೋ ಮಿಸ್ ಹೊಡಿತಿದ್ಯಲ್ಲ. ಸತ್ಯ, ಸುಮ್ಮನೆ ನಿಮ್ಮಮ್ಮ ಹೇಳ್ದ ಕೇಳೆ, ಅದ್ಯಾಕೆ ಹೀಗೆ, ಇದ್ಯಾಕೆ ಹಾಗೆ ಅಂತ್ಯಾ? ಆಯ್ತಾಯ್ತು, ಮಾತೃದೇವೋ ಭಯ. ಇಂಥ ತರಲೆ ಮಾತೇನು ಕಮ್ಮಿ ಇಲ್ಲ. ಸರಿ ಕೊಡು, ಹುಕುಂ ಆದ್ಮೇಲೆ ತರ್ಲೇಬೇಕಲ್ವಾ? ನೀನೇನೇ ಹೇಳು ಜಾನಕಿ, ಅವಳು ಮನೇಲಿ ಇದ್ರೇನೇ ಒಂದು ಕಳೆ. ನೀನು ಅವಳ ವಿಷಯ ಹೇಳಬೇಕಾಗಿತ್ತು ಕಣೆ. ಅತ್ತೆ, ನಾನು ಇನ್ನೂ ದಿವ್ಯಂಗೆ ವಿಷಯ ಹೇಳಿಲ್ಲ. ಮೊದಲು ಮನೇಲಿ ನಡಿಬೇಕಾಗಿರೋ ಕೆಲಸಗಳ ಬಗ್ಗೆ ಯೋಚನೆ ಮಾಡೋಣ. ಆಂಟಿ, ದಿವ್ಯಾ ಏನು ಮಾಡ್ತಿದ್ದಾಳೆ ಆಂಟಿ? ಕಾಲೇಜಿಗೆ ಲೇಟ್ ಆಯಿತು. ಇವತ್ತು ಕಾಲೇಜಿಗೆ ಬರಲ್ಲ ಕಣೆ ಅವಳು. ಯಾಕಂಟಿ? ಯಾಕಂದ್ರೆ ಅವಳ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ, ಅದಕ್ಕೆ. ಅವ್ರಿಗೂ ನಮ್ಮ ಸಂಬಂಧ ಇಷ್ಟ ಆಗಿದೆ, ನಮಗೂ ಹುಡುಗ ಇಷ್ಟ ಆಗಿದ್ದಾನೆ. ಇವತ್ತು ಹುಡುಗಿ ನೋಡೋದಕ್ಕೆ ಮನೆಗೆ ಬರ್ತಿದ್ದಾರೆ ಕಣೆ. ಮಾ, ಏನಾಗಿದೆ ನಿಮಗೆಲ್ಲ? ನಾನು ಮದುವೆ ಆಗೋ ಹುಡುಗನ ನಾನು ತಾನೇ ಸೆಲೆಕ್ಟ್ ಮಾಡಬೇಕು. ಅದು ಅಲ್ಲದೆ ನಾನು ಇನ್ನ ಹುಡುಗನ್ ನೋಡೇ ಇಲ್ಲ. ಯಾರು ಆರಿಸಿದ್ರೆ ಏನೋ, ನೀನು ಒಪ್ಕೋಬೇಕು ಅಷ್ಟೇ. ಸದ್ಯ ಅಷ್ಟಾದ್ರೂ ಫ್ರೀಡಮ್ ಇದೆಯಲ್ಲ ಈ ಮನೇಲಿ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ವಿರುದ್ಧವಾಗಿ ಮದುವೆ ಮಾಡ್ತೀವಿ ಅಂತ ಅನ್ಕೊಂಡಿದ್ಯಾ ನೀನು? ಮೊದಲು ಹುಡುಗನ್ ನೋಡು, ಆಮೇಲೆ ನಿನಗೆ ಒಪ್ಪಿಗೆ ಆದ್ರೆ ತಾನೇ ಮುಂದಿನ ಮಾತು. ಸರಿ, ಅದ್ ಯಾವನ್ ಬರ್ತಾನೋ ಬರ್ಲಿ. ದಿವ್ಯಾ, ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಈ ಸಂಬಂಧ ತುಂಬಾ ಒಳ್ಳೇದು ಅಂತ ಅನ್ನಿಸ್ತಿದೆ ಕಣೆ. ಆ ಮನೆ ಸೊಸೆಯಾಗಿ ಹೋಗೋದಕ್ಕೆ ನೀನು ತುಂಬಾ ಅದೃಷ್ಟ ಮಾಡಿದೀಯಾ. ನಿನ್ನ ಹುಡುಗಾಟಿಕೆ ತಾತ್ಸಾರದಿಂದ ನಿನ್ನ ಜೀವನ, ನಮ್ಮ ಜವಾಬ್ದಾರಿನೂ ಹಾಳು ಮಾಡಬೇಡ. ಮೊದಲು ರೆಡಿ ಆಗು. ಸುಧಾ, ಇವತ್ತು ಕಾಲೇಜಿಗೆ ರಜೆ ಹಾಕಿ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಅವಳನ್ನ ರೆಡಿ ಮಾಡ್ತೀಯಾ? ಅಯ್ಯೋ, ಅದಕ್ಕೇನಂತ ಆಂಟಿ, ಖಂಡಿತ. ಅಲ್ಲಪ್ಪ, ಇಂಥ ಸ್ಲಮ್ ಅಲ್ಲ ಹುಡುಗಿ ಮನೆ ಇರೋದು. ಕಮಲ ಕೂಡ ಕೆಸರಲ್ಲೇ ನಮ್ಮ ಹುಟ್ಟೋದು. ಅರಮನೆಯಲ್ಲಿದ್ರು ಮನುಷ್ಯರೇ, ಗುಡಿಸಲಲ್ಲಿದ್ರು ಮನುಷ್ಯರೇ. ಒಟ್ನಲ್ಲಿ ಮನುಷ್ಯತ್ವ ಇರಬೇಕು ಅಷ್ಟೇ. ದಿವ್ಯಾ, ರೆಡಿ ಆಗು ಅಂದ್ರೆ ಇಲ್ಲೇನ್ ಮಾಡ್ತಿದ್ಯಾ ನೀನು? ಯಾರು ಕಾಲ್ ಮಾಡ್ತಿದ್ಯಾ? ಸುಧಾ, ನನಗೆ ಮದ್ವೆನೇ ಇಷ್ಟ ಇಲ್ಲ, ಅದಕ್ಕೆ ಬಾಲನ್ ಕಾಲ್ ಮಾಡ್ತಿದ್ದೆ. ಅಮ್ಮ ಅಜ್ಜಿ ಒಳ್ಳೆ ಸಂಬಂಧ ಅಂತ ಹೇಳ್ತಿದಾರಲ್ಲ.
ಎಂಥದ್ದು ಇಲ್ಲ. ಅಮ್ಮ ಅಜ್ಜಿದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಅವ್ರ ರೇಂಜಿಗೆ ಸರಿಯಾಗಿರೋ ಸಂಬಂಧನ ಮಾತ್ರ ಹುಡುಕಿರ್ತಾರೆ. ಅಷ್ಟಕ್ಕೂ ಬಾಲ ಕೋಟ್ಯಾಧೀಶ್ವರ. ಅದು ಅಲ್ಲದೆ ಅವನು ನನ್ನನ್ನು ಲವ್ ಮಾಡ್ತಿದ್ದಾನೆ. ಅಂದ್ರೆ ನೀನು ಅವನ್ನ ಮದುವೆ ಆಗ್ತೀಯಾ? ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ. ಛೇ, ಇವನ್ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಯಾವನೋ ಇವನು? ಬಂದಿರೋದೇ ಸ್ಲಮ್ಗಂತೆ. ಅವ್ನು ಯಾವನೋ ಹುಡುಗಿ ಅಣ್ಣನೋ ತಮ್ಮನೋ ಆಗಿರ್ತಾನೆ. ನೀವೇ ವಿಚಾರಿಸಿ. ಅಲ್ಲೋ ಎಕ್ಸ್ಕ್ಯೂಸ್ ಮೇ, ರೋಡ್ ಇರೋದೇ ಇಷ್ಟು, ನನ್ನ ಬಾಡಿಗೆ ಸಾಕಾಗಲ್ಲ. ಅಂಥದ್ರಲ್ಲಿ ದೊಡ್ಡ ಗಾಡಿ ತಂದು ನನ್ನ ಬಾಡಿ ಮುಂದೆ ನಿಲ್ಸಿದ್ರೆ ನಾನೇ ಬಾಳಿ. ಏ ಹುಲಿಯಾ, ಹೊಡಿತೀನಿ ಮಕ್ಕೆ, ಬಿಡೋ ದಾರಿ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಇದು ರೆಸ್ಪೆಕ್ಟ್ ಅಂದ್ರೆ. ನೋಡಿ ಕಲ್ತ್ಕೊಳ್ಳಿ. ಆಯ್ತು ಹೋಗಪ್ಪ. ಎಲ್ಲೋಗ್ಬೇಕು ಸರ್ ನೀವು? ಗಿರಿಜಮ್ಮನವ್ರ ಮನೆಗೆ, ಅದೇ ರಾಜಾ ಹುಲಿ ಗಲ್ಲಿ. ಸತ್ಯ ಮನೆನಾ? ಇವ್ರ ಸವಾಸನೇ ಬೇಡಪ್ಪ. ಹಿಂಗೆ ಹೋಗಿ ಸರ್, ಹಿಂಗೆ ಹೋಗಿ. ಸರ್, ಮುಂದೆ ರೋಡ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ, ನಿಮ್ ಗಾಡಿ ಎಲ್ಲ ಹೋಗಲ್ಲ, ನೀವು ಇಲ್ಲಿ ನಡ್ಕೊಂಡೇ ಹೋಗ್ಬೇಕು. ಹೌದಾ? ಸರಿ, ಎಲ್ಲ ಇಳಿರಿ, ನಡ್ಕೊಂಡೇ ಹೋಗೋಣ. ಯಾಕೆ ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಇನ್ನೀ ಕಾಲ್ ಕನೆಕ್ಟ್ ಆಗೋ ಅವಶ್ಯಕತೆ ಇಲ್ಲ. ಅಜ್ಜಿ ಹೇಳ್ದಾಗೆ ಯಾವುದೋ ಒಳ್ಳೆ ಸಂಬಂಧನೇ ಅನ್ಸುತ್ತೆ. ಆದ್ರೆ ನಿನ್ನ ಬಾಲ ಇಷ್ಟಪಡ್ತಿದ್ದಾನೆ ಅಲ್ವಾ? ಇಷ್ಟ ಕಷ್ಟ ಎಲ್ಲ ಆಮೇಲೆ ಮಾತಾಡೋಣ. ಮೊದಲು ರೆಡಿ ಆಗಬೇಕು. ಬಾ. ಅಂದ್ರೆ ಈಗ ತಾನೆ ನೀನು ಏನ್ ನೋಡ್ತಿದ್ಯಾ? ಬಾ, ರೆಡಿ ಆಗೋಣ. ಆಯ್ತಾ ಗಿರ್ಜಕ್ಕ, ತಿಂಡಿ ಯಾರಿಗೋ ಕಾಯ್ತಾ ಇದ್ದೀರಾ? ತಿಂಡಿ ಎಲ್ಲ ಆಯ್ತಮ್ಮ. ಅವ್ರು ಇನ್ನೂ ಬರ್ಲಿಲ್ವಾ ಅತ್ತೆ? ನೋಡಿ, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ ಅವರು? ಯಾವುದಕ್ಕೂ ಒಂದು ಫೋನ್ ಮಾಡಿಬಿಡಮ್ಮ. ಒಂದು 10 ನಿಮಿಷ ನೋಡೋಣ ಅತ್ತೆ. ಆಗಲೂ ಬರಲಿಲ್ಲ ಅಂದರೆ ಫೋನ್ ಮಾಡ್ತೀನಿ. ಹಾಗಂತೀಯಾ?